ಹಲೋ ನಮಸ್ತೆ ಎಲ್ರಿಗೂ. ಯಾರ್ಯಾರು ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರನ್ನೂ ಕೂಡ ನನ್ನ KSIC ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಬ್ಲಾಗಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೀನಿ, ನಾನು ಸುಮಾರು 40 ವರ್ಷಗಳಿಂದನೂ ಕೂಡ KSIC ಸೀರೆಗಳನ್ನು ನಾನು ಕೊಂಡ್ಕೊಳ್ತಾ ಇದ್ದೀನಿ ಅಂತ. ಹಾಗಾಗಿ ನಾನು ಸ್ವಲ್ಪ ಸೀರೆಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸುಮಾರು 30-35 ವರ್ಷದ ಸೀರೆಗಳನ್ನು ನಾನೀಗ ಇಟ್ಕೊಂಡಿದ್ದೀನಿ. ಅವುಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಸೀರೆ ಟೊಮ್ಯಾಟೊ ರೆಡ್ಗೆ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಇದೆ. ಆ ಬಾರ್ಡ್ರ್ ಡಿಸೈನನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಯುನೀಕ್ ಆಗಿದೆ ಈ ಜರಿ. ಹಾಗೆಯೇ ಸೆರಗು ಬ್ಲ್ಯಾಕ್ ಕಲರಲ್ಲಿದೆ. ಇದು ಡಬಲ್ ಸೈಡ್ ಬಾರ್ಡ್ರ್ ಕೂಡ, ಇನ್ನೊಂದು ಸೈಡಲ್ಲೂ ಕೂಡ ಸೇಮ್ ಡಿಸೈನಲ್ಲಿ ಜರಿ ಇದೆ. ತುಂಬ ಅಗಲಕ್ಕೂ ಇದೆ ಜರಿ. ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನ್ನು. ರೆಡ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್, ಕಾಂಟ್ರಾಸ್ಟ್ ಕಲರ್ ತುಂಬ ಚೆನ್ನಾಗಿದೆ. ಇದನ್ನು ನಾನು 1989 ಕೊಂಡ್ಕೊಂಡೆ. ಅಂದರೆ ಇದಕ್ಕೆ ಆಲ್ಮೋಸ್ಟ್ ಒಂದು 36 ವರ್ಷಗಳು ಆಗಿದೆ. ಆವಾಗ ನಾನು ಇದಕ್ಕೆ ಮೋಸ್ಟ್ ಪ್ರಾಬಲಿ 2,500 ದುಡ್ಡನ್ನು ಕೊಟ್ಟಿದ್ದೀನಿ. ನಾನು ಈ ಸೀರೆನ ವೇರ್ ಮಾಡಿದಾಗ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಇದು ಯುನೀಕ್ ಆಗಿದೆ ಕಾಂಬಿನೇಷನ್ನು ಮತ್ತು ಈ ಜರಿ ಅಂಥೇಳಿ. ಹಾಗಾಗಿ ನನಗೂ ಕೂಡ ಈ ಸೀರೆನ ವೇರ್ ಮಾಡೋದಕ್ಕೆ ತುಂಬ ಖುಷಿಯಾಗತ್ತೆ. ಈ ಸೀರೆ ಬ್ಲ್ಯಾಕ್ ಇದೆ. ಆ್ಯಕ್ಚುಲಿ ಈ ಸೀರೆನ ನಾನು ಪರ್ಚೇಸ್ ಮಾಡಿದಾಗ ಲೈಟ್ ಗ್ರೀನ್ ಕಲರಲ್ಲಿತ್ತು. ಅದು ಸ್ವಲ್ಪ ಫೇಡ್ ಆಯಿತು ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಸ್ಯಾರಿಗೆ ಡೈ ಮಾಡಿಸ್ದೆ. ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ KSIC ಮೈಸೂರು ಸಿಲ್ಕ್ ಸೀರೆಗಳಿಗೆ ಸೂಟ್ ಆಗುತ್ತೆ. ಈಗ ನೀವು ನೋಡ್ತಿರೋದು ಸೀರೆಯ ಬಾರ್ಡರ್ನ. ಇದು 1/2 ಇಂಚ್ ಜರಿ ಇದೆ. 2 ಸೈಡು ಕೂಡ ಇದೇ ಪ್ಯಾಟರ್ನಲ್ಲಿ ಜರಿ ಇದೆ. ಇದು ಸೆರಗನ್ನ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು 1990. ಇದಕ್ಕೆ ನಾನು 1,500 ಕೊಟ್ಟಿದ್ದೆ. ಇದಕ್ಕೆ ಆಲ್ಮೋಸ್ಟ್ 35 ವರ್ಷ ಆಗಿದೆ. ಆದರೂ ಕೂಡ ಜರಿ ಅಷ್ಟೇ ಶೈನಿಂಗ್ ಇದೆ. ನೋಡಿ ಹೇಗೆ ಶೈನಿಂಗ್ ಇದೆ. ಮತ್ತು ಸಿಲ್ಕ್ ಕೂಡ ಅಷ್ಟೇ ಸಾಫ್ಟ್ ಇದೆ. ತುಂಬ ಚೆನ್ನಾಗಿದೆ. ಈಗಲೂ ಕೂಡ ನಾನು ಈ ಸ್ಯಾರಿನ ವೇರ್ ಮಾಡ್ತೀನಿ. ಬಹಳ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇದು. ಇದು ಬ್ಲೂ ಕಲರ್ ಸ್ಯಾರಿ, ಸೆಲ್ಫ್ ಕಲರ್ ಸ್ಯಾರಿ ಇದು. ಇದು ಜರಿ ತೋರಿಸ್ತಾ ಇದ್ದೀನಿ, ಬಾರ್ಡ್ರ್ ಜರಿ ತೋರಿಸ್ತಿದ್ದೀನಿ. 2 ಲೈನ್ಸಲ್ಲಿ ಮ್ಯಾಂಗೋ ಡಿಸೈನ್ ಇದೆ. ಡಿಸೈನ್ ಭಾಳ ಬ್ಯೂಟಿಫುಲ್ ಆಗಿದೆ. ಸೆರಗನ್ನು ಈಗ ನಾನು ತೋರಿಸ್ತಾ ಇದ್ದೀನಿ. ನಂತರ ಇನ್ನೊಂದು ಸೈಡಲ್ಲೂ ಕೂಡ ಸೇಮ್ ಮ್ಯಾಂಗೋ ಡಿಸೈನ್ ಇದೆ, ಡಬಲ್ ಲೈನಲ್ಲಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಕುಚ್ಚನ್ನು ಈ ತರಹ ಹಾಕ್ಸಿದ್ದೀನಿ. ಇದು ಕೂಡ ಚೆನ್ನಾಗಿದೆ, ಕುಚ್ಚು ಹಾಕಿರೋದು ಕೂಡ ಚೆನ್ನಾಗಿದೆ. ಈ ಸೀರೆ ನಾನು ಆಲ್ಮೋಸ್ಟ್ 1995 ಕೊಂಡ್ಕೊಂಡೆ. ಆಗಿದ್ದಕ್ಕೆ ಜಸ್ಟ್ 3,000 ಏನೋ ಕೊಟ್ಟಿದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಮೈಸೂರು ಸಿಲ್ಕಲ್ಲಿ ಲೈಟ್ ಕಲರ್ಸ್ ಆಗಲಿ ಡಾರ್ಕ್ ಕಲರ್ಸ್ ಆಗಲಿ ಯಾವುದು ತೊಗೊಂಡ್ರೂ ಕೂಡ ಆ ಕಲರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಬ್ಲೂ ಕಲರ್ನ ಎಲ್ಲರೂ ಇಷ್ಟಪಡುವಂತಹ ಕಲರ್ ಇದು. ಈ ಸೀರೆ ನೋಡಿ, ಇದು ಕೂಡ ಆಲ್ಮೋಸ್ಟ್ 30 ವರ್ಷ ಹಳೆಯದಾದಂತಹ ಸೀರೆ. ಇದನ್ನು ನಾನು 1995 ಕೊಂಡ್ಕೊಂಡಿದ್ದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಗುಪ್ತಾ ಮಾರ್ಕೆಟ್ ಅಂತ ಒಂದು ಮಾರ್ಕೆಟ್ ಇತ್ತು. ಅಲ್ಲಿ KSIC ಶೋರೂಮ್ ಇತ್ತು. ಆ ಶೋರೂಮಲ್ಲಿ ಈಗ ಉಳ್ದದ್ದು ತೋರಿಸಿದ್ನಲ್ಲ 3 ಸೀರೆ, ಅದನ್ನು ಆ ಶಾಪಲ್ಲೇ ನಾನು ಕೊಂಡ್ಕೊಂಡಿದ್ದು. ಈ ಸೀರೆ ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ಇದು. ಅಂದರೆ ಇಲ್ಲಿ ಮಧ್ಯದಲ್ಲಿ ಸ್ಕೈ ಬ್ಲೂ ಕಲರ್ ಇದೆ, ಬಾರ್ಡರು ಬ್ಲ್ಯಾಕ್ ಕಲರಲ್ಲಿದೆ, ಮತ್ತು ಸೆರಗು ಕೂಡ ಬ್ಲ್ಯಾಕ್ ಕಲರಲ್ಲಿದೆ. ಬಾರ್ಡ್ರ್ನಲ್ಲಿ ಜರಿ ಈ ತರಹ ಇದೆ, 1/2 ಇಂಚ್ ಜರಿ. ಅದ್ರ ಮೇಲೆ ಒಂದು ಕಡ್ಡಿ ಲೈನಲ್ಲಿ ಒಂದು ಜರಿ ಬಂದಿದೆ. ಡಬಲ್ ಸೈಡೆಡ್ ಜರಿ, ಇನ್ನೊಂದು ಸೈಡಲ್ಲೂ ಕೂಡ ಜರಿ.
ಸೇಮ್ ಡಿಸೈನಲ್ಲಿ ಇದೇ ತರಹ ಇದೆ ನೋಡಿ. ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. 30 ವರ್ಷ ಹಳೇದಾದರೂ ಕೂಡ ಈಗ ತಾನೇ ಶೋರೂಮಿಂದ ಕೊಂಡ್ಕೊಂಡು ಬಂದಿದ್ದೀವೇನೋ ಅಂತ ಅನಿಸುತ್ತೆ. ಯಾಕಂದರೆ ಜರಿ ಅಷ್ಟೇ ಶೈನಿಂಗ್ ಇದೆ ಮತ್ತು ಸಿಲ್ಕು ಕೂಡ ಏನೂ ಆಗಿಲ್ಲ, ತುಂಬ ಸಾಫ್ಟಾಗಿದೆ. ಅದಕ್ಕೆ ಎಲ್ಲರೂ ಮೈಸೂರು ಸಿಲ್ಕ್ ಸ್ಯಾರಿನ ಯಾಕೆ ಇಷ್ಟಪಡ್ತಾರೆ KSIC ಸೀರೆನ ಅಂತ ಹೇಳಿದ್ರೆ ಇದರ ಸಾಫ್ಟ್ನೆಸ್ಗೆ, ಅಂದರೆ ಸಿಲ್ಕಿನ ಸಾಫ್ಟ್ನೆಸ್ಗೆ ಮತ್ತು ಜರಿ ತುಂಬ ಶೈನಿಂಗ್ ಆಗಿರುತ್ತಲ್ಲ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತಹ ಸೀರೆ KSIC ಸೀರೆ. ಇದು ಲೈಟ್ ಪಿಂಕ್ ಕಲರ್, ಇದಕ್ಕೆ ಬಾರ್ಡರ್ ರಾಯಲ್ ಬ್ಲೂ ಕಲರಲ್ಲಿದೆ ಮತ್ತು ಸೆರಗು ಕೂಡ ರಾಯಲ್ ಬ್ಲೂ ಕಲರ್ ಇದೆ. ತುಂಬ ಬ್ಯೂಟಿಫುಲ್ ಕಾಂಬಿನೇಷನ್ ಇದು. ಇದು ಜರಿ ನೋಡಿ 4 ಲೈನಲ್ಲಿ ಸಣ್ಣ ಸಣ್ಣ ಮ್ಯಾಂಗೋ ಡಿಸೈನ್ ಇದೆ. ನೋಡೋಕ್ಕೆ ತುಂಬ ಕ್ಯೂಟಾಗಿದೆ ಆ ಮ್ಯಾಂಗೋ ಡಿಸೈನು. ಮತ್ತು ಇದು ಡಬಲ್ ಸೈಡೆಡ್ ಬಾರ್ಡ್ರು ಕೂಡ ಹೌದು. ಇದು ಇನ್ನೊಂದು ಸೈಡಲ್ಲಿ ಇದೇ ತರಹ ಮ್ಯಾಂಗೋ ಡಿಸೈನ್ ಬಂದಿದೆ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು 2014 ಪರ್ಚೇಸ್ ಮಾಡಿದೆ. ಅಂದರೆ ಮೈಸೂರಿನ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ. ಆಗ ನಾನು ಇದಕ್ಕೆ 18K ಕೊಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನ್. ವೇರ್ ಮಾಡೋದಕ್ಕಂತೂ ಈ ಸೀರೆನ ತುಂಬ ಖುಷಿಯಾಗುತ್ತೆ. ತುಂಬ ಬ್ಯೂಟಿಫುಲ್ ಕಾಂಬಿನೇಷನ್ ಸ್ಯಾರಿ ಇದು. ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಹಳೆಯ KSIC ಮೈಸೂರು ಸಿಲ್ಕ್ ಸೀರೆಗಳೆಲ್ಲ. ನಿಮಗೆ ಇಷ್ಟ ಆಯಿತು ಈ ಸೀರೆಗಳು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬೇರೆ KSIC ಸೀರೆಗಳ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಶೇರ್ ಮಾಡಿದ್ದೀನಿ, ನೀವು ಅದನ್ನು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. See you in next video. Until then, take care. Bye.